ಸೊ ಗೈಸ್, ನೀವೇನಾದ್ರು ವಾಟ್ಸಪ್ ಯೂಸ್ ಮಾಡ್ತಿತ್ತು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಪ್ಪ ಅಂತಂದರೆ ನಾನು ಹೇಳೋವಂಥ ಈ ಒಂದು 3 ಟ್ರಿಕ್ಸ್ಗಳನ್ನೇನಾದ್ರು ನೀವು ಯೂಸ್ ಮಾಡ್ತು ಅಂತಂದರೆ ನೀವು ತುಂಬ ಸ್ಮಾರ್ಟ್ ಇದ್ದೀರಾ ಅಂತ ಅರ್ಥ. ಓಕೆ ಗೈಸ್, ಈ ಒಂದು ಫೀಚರ್ಸು ವಾಟ್ಸಪ್ಪಲ್ಲಿ ಇವಾಗ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಆವಾಗ ಈ ಒಂದು ಫೀಚರ್ಸ್ ಬರುತ್ತೆ, ಹೊಸ ಫೀಚರ್ಸು. ಈ ಒಂದು ಫೀಚರ್ಸ್ನ ಅನೇಬಲ್ ಮಾಡಿಕೊಡ್ತು ಅಂತಂದರೆ ನೀವು ಸ್ಮಾರ್ಟಾಗಿ ವಾಟ್ಸಪ್ನ ಯೂಸ್ ಮಾಡ್ಕೋಬೋದು. ಅದೇನಪ್ಪ ಸ್ಮಾರ್ಟಾಗಿ ಯೂಸ್ ಮಾಡ್ಕೊಳ್ಳೋದು, ಆ ಒಂದು ಫೀಚರ್ಸ್ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ನೋಡ್ತಿದ್ದೀರಾ ಪ್ಲೀಸ್ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾನು ನಿಮಗೆ ತಡ ಮಾಡದೆ ಹೋಗಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಏನೇನು ಫೀಚರ್ಸ್ ಇದೆ ಮತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟಲ್ಲಿ ನಿಮಗೆ ಒಂದು ಬೆನಿಫಿಟ್ ಆಗೋಂಥ ಒಂದು ಫೀಚರ್ಸ್ನ ಎಲ್ಲ ತಂದಿದ್ದಾರೆ ವಾಟ್ಸಪ್ ಅವರು. ಆ ಒಂದು ಫೀಚರ್ಸು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ ಗೈಸ್, ಬನ್ನಿ, ತಡ ಮಾಡೋದು ಬೇಡ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋ ಮಾತ್ರ ಯಾರು ಸ್ಕಿಪ್ ಮಾಡ್ಕೋಬೇಡಿ. ಬನ್ನಿ ಗೈಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಸೊ ಗೈಸ್, ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ, ಸುಮಾರು ಜನ ಇವಾಗ ಚಾಟ್ ಮಾಡ್ತಿರ್ತೀರ, ಯಾರು ಚಾಟ್ ಮಾಡಬೇಕು. ಇವಾಗ ನೀವು ಆ ಒಂದು ಚಾಟ್ಗೆ ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದಕ್ಕೆ ನೀವು ಲಾಕ್ನ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಿದ್ದೀರ. ಇವಾಗ ಆ ಒಂದು ಚಾಟ್ ಲಾಕನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಸಿಂಪಲಾಗಿ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇವಾಗ ನಿಮ್ಮದು ಯಾರ್ದಾರೋ ಅವ್ರದ್ದು ಚಾಟ್ ಇರುತ್ತಲ್ಲ, ಆ ಒಂದು ಚಾಟ್ ಅವ್ರನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಲಾಂಗ್ ಪ್ರೆಸ್ ಮಾಡಿ ಈ ಥರ ಒಂದು ಆಪ್ಷನ್ಸ್ ಹೋಗುತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಡಾಟ್ ಲೈನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಗೈಸ್, ಇಲ್ಲಿ 3, 4, 5ನೇ ಆಪ್ಷನ್ ಇದೆ ನೋಡಿ, ಇಲ್ಲಿ ಲಾಕ್ ಚಾಟ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ನೋಡಿ ಗೈಸ್, ಈ ರೀತಿ ಓಪನ್ ಆಗುತ್ತೆ. ಇದೇನಪ್ಪ ಅಂತಂದರೆ ಇಲ್ಲಿ ಒಂದು ಲಾಕ್ ತೋರಿಸ್ತಾ ಇರುತ್ತೆ. ಇದೇನಪ್ಪ ಅಂತಂದರೆ ನೀವು ಸ್ಕ್ರೀನ್ ಲಾಕ್ ಸೆಟ್ ಮಾಡಿರ್ತಿದ್ರಲ್ವಾ, ನಿಮ್ಮ ಒಂದು ಫೋನ್ ಲಾಕ್ ಓಪನ್ ಮಾಡ್ತಿದ್ರಲ್ಲ, ಆವಾಗ ಏನು ನೀವು ಪಾಸ್ವರ್ಡು ಇಲ್ಲ ಪ್ಯಾಟರ್ನ್ ಕೊಟ್ಟಿರ್ತೀರ, ಆ ಒಂದು ಪ್ಯಾಟರ್ನಲ್ಲಿ ಹಾಕಬೇಕಾಗುತ್ತೆ. ಆವಾಗ ಹಾಕ್ತು ಅಂತಂದರೆ ಚಾರ್ಟು ಲಾಕ್ ಆಗುತ್ತೆ. ನೋಡಿ ಗೈಸ್, ಈ ರೀತಿ ತೋರಿಸಿದೆ ನಿಮಗೆ. ಇವಾಗ ಲಾಕ್ ಆಗಿದೆ ಚಾರ್ಟು. ಇವಾಗ ಲಾಕ್ ಚಾರ್ಟ್ ಹೆಂಗಪ್ಪ ಓಪನ್ ಮಾಡೋದು ಅಂತಂದರೆ, ಇಲ್ಲಿ ಮೇಲ್ಗಡೆ ನೋಡಿ ಗೈಸ್, ಇಲ್ಲಿ ನೀವು ಚಾರ್ಟ್ ಲಾಕ್ ಮಾಡ್ತು ಅಂದರೆ ಈ ರೀತಿ ಲಾಕ್ಡ್ ಚಾರ್ಟ್ಸ್ ಅಂತ ಒಂಥರ ತೋರಿಸ್ತಾ ಇರುತ್ತೆ, ಈ ಒಂದು ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡೋಂಥ ಆದಮೇಲೆ ಮಾಮೂಲಿ ನಿಮಗೆ ಓಪನ್ ಆಗುತ್ತೆ ನಿಮ್ಮ ಒಂದು ಸ್ಕ್ರೀನ್ ಲಾಕು. ನೀವೇನಾದ್ರು ಸ್ಕ್ರೀನ್ ಲಾಕ್ಗೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡಿತ್ತು ಅಂತಂದರೆ ಪ್ರಿಂಟ್ ಕೂಡ ಇಲ್ಲಿ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಕ್ಲಿಕ್ ಮಾಡ್ಕೋಬೋದು. ಇವಾಗ ಪಾಸ್ವರ್ಡ್ ಹಾಕಿ ಇಲ್ಲ ಪ್ಯಾಟರ್ನ್ ಇರುತ್ತಲ್ಲ ಅದನ್ನು ಹಾಕಿ ಅದನ್ನ ಹಾಕ್ತು ಅಂತಂದರೆ ಈ ರೀತಿ ಒಂದು ಲಾಕು, ಚಾರ್ಟ್ ಆಗಿರೋ ಲಾಕು ಓಪನ್ ಆಗುತ್ತೆ. ಈ ಒಂದು ಚಾರ್ಟು ನೋಡಿ, ಇದು ನೀವು ಓಪನ್ ಮಾಡ್ಕೊಂಡು ನೀವು ಮಾಮೂಲಿ ಚಾರ್ಟ್ ಎಲ್ಲ ಮಾಡ್ಕೋಬೋದು. ಇವಾಗ ಈ ಚಾರ್ಟನ್ನು ರಿಮೂವ್ ಮಾಡಬೇಕು, ಲಾಕನ್ನು ರಿಮೂವ್ ಮಾಡಬೇಕು ಅಂತಂದರೆ ಮತ್ತೆ ಏನಿಲ್ಲ, ಸಿಂಪಲಾಗಿ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಾದ್ಮೇಲೆ ಇಲ್ಲಿ ಮತ್ತೆ 3 ಡಾಟ್ ಲೈನ್ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ 3ನೇ ಆಪ್ಷನು ಅಲ್ಲಿ ಅನ್ಲಾಕ್ ಚಾಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಿಮಗೆ ಪಾಸ್ವರ್ಡ್ನ ಹಾಕಿ. ಪಾಸ್ವರ್ಡ್ ಹಾಕ್ತು ಅಂತಂದರೆ ಇಲ್ಲ ಫಿಂಗರ್ ಪ್ರಿಂಟ್ ಹಾಕ್ತು ಅಂತಂದರೆ ಆ ಲಾಕು ರಿಮೂವ್ ಆಗಿಬಿಡುತ್ತೆ ಕಂಟಿನ್ಯೂ ಆಗಿ. ರಿಮೂವ್ ಆದಮೇಲೆ ಮಾಮೂಲಿ ನಿಮಗೆ ಇಲ್ಲೇ ಲಾಕು ತೋರಿಸುತ್ತೆ. ಇದು ಮೊದಲನೇ ಟ್ರಿಕ್ಕು ವಾಟ್ಸಪ್ದು. ಸೊ ಗೈಸ್, ವಾಟ್ಸಪ್ನ 2ನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಯಾರಾದ್ರು ಫ್ರೆಂಡ್ಸು ಮತ್ತು ಯಾವುದಾದ್ರು ಒಂದು ಗ್ರೂಪಲ್ಲಿ ಇರ್ತೀರ, ಆ ಒಂದು ಗ್ರೂಪಲ್ಲಿ ಯಾವುದೇ ರೀತಿ ಫೋಟೋ ಕಳಿಸಿದ್ರು ಅದು ಡೈರೆಕ್ಟ್ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ. ಆ ಡೈರೆಕ್ಟು ಗ್ಯಾಲರಿಗೆ ಸೇವ್ ಆಗಬಾರ್ದು, ಅಲ್ಲೇ ಇರಬೇಕು. ನಾನು ಡೌನ್ಲೋಡ್ ಮಾಡಿದ್ರೆ ಮಾತ್ರ ಗ್ಯಾಲರಿಗೆ ಸೇವ್ ಆಗಬೇಕು ಅಂತಿದ್ದರೆ ಈ ಒಂದು ವಾಟ್ಸಪ್ಪು ಟ್ರಿಕ್ ಇದೆ. ಈ ಒಂದು ಟ್ರಿಕ್ ಯೂಸ್ ಮಾಡ್ತು ಅಂತಂದರೆ ಯಾರೇ ಏನೇ ಇಮೇಜ್ ಕಳಿಸಿದ್ರು ಅದು ಗ್ಯಾಲರಿಗೆ ಸೇವ್ ಆಗೋಲ್ಲ. ಅಲ್ಲಿ 3 ಡಾಟ್ ಲೈನ್ ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟರೆ ಮಾತ್ರ ಅದು ನಿಮಗೆ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಗೈಸ್, ಇವಾಗ ನಾವು ಆ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಇವಾಗ ನೀವು ಯಾರ್ದಾರು ಒಂದು ಚಾರ್ಟ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ್ದು ಫೋಟೋ ಡೌನ್ಲೋಡ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀರ ಅವ್ರನ್ನ ಓಪನ್ ಮಾಡಿಕೊಂಡು ಈ ರೀತಿ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಮಾಮೂಲಿ ಅವ್ರ ಪ್ರೊಫೈಲೆಲ್ಲ ಶೋ ಆಗುತ್ತೆ. ಹಿಂಗೆ ಮೇಲೆ ಸ್ವೈಪ್ ಮಾಡ್ತು ಅಂತಂದರೆ ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಇರುತ್ತಲ್ಲ ಗೈಸ್, ಇದನ್ನು ಸಿಂಪಲಾಗಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಶೋ ನ್ಯೂಲಿ ಡೌನ್ಲೋಡೆಡ್ ಮೀಡಿಯಾ ಫ್ರಮ್ ದಿಸ್ ಚಾರ್ಟ್ ಇನ್ ಯುವರ್ ಡಿವೈಸ್ ಗ್ಯಾಲರಿ ಅಂತ ಇರುತ್ತೆ. ಇಲ್ಲಿ ಡಿಫಾಲ್ಟು ಮತ್ತು ಎಸ್ ಅಂತ ಇರುತ್ತೆ. ಕೆಳಗಡೆ ನೋ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ನೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಸೆಟ್ ಮಾಡ್ಕೊಳ್ತು ಅಂತಂದರೆ ಗೈಸ್, ಅವ್ರು ಯಾವುದೇ ರೀತಿ ಫೋಟೋ ಕಳಿಸಿದ್ರು ನಿಮಗೆ ಡೈರೆಕ್ಟ್ ಗ್ಯಾಲರಿಗೆ ಡೌನ್ಲೋಡ್ ಆಗೋಲ್ಲ. ನೀವು ಅಲ್ಲಿ ಯಾವ್ದಾರು ಒಂದು ಇಮೇಜ್ನ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ಮಾತ್ರ ಅದು ನಿಮಗೆ ಸೇವ್ ಆಗುತ್ತೆ. ಇವಾಗ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈಗ ಯಾವುದೋ ಒಂದು ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಲೈನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ V1 ಗ್ಯಾಲರಿ ಅಂತ ಇರುತ್ತಲ್ಲ ಅದನ್ನ ಕೊಟ್ಕೊಳ್ಳಿ. ಈಗ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಈ ರೀತಿ ತೋರಿಸ್ತಿದೆ. ಇಲ್ಲಾಂದರೆ ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ತು ಅಂತಂದರೆ ಅದು ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಗೈಸ್, ಇದನ್ನು ತೆಗೆದಾಕಬೇಕು ಅಂತಂದರೆ ಮೊದಲೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಮತ್ತು ಮೀಡಿಯಾ ವಿಸಿಬಿಲಿಟಿನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಫಾಲ್ಟ್ನ ಕೊಟ್ಕೊಳ್ಳಿ. ಅಲ್ಲಿ ಬ್ರ್ಯಾಕೆಟಲ್ಲಿ ಎಸ್ ಅಂತಲೇ ಇದೆ, ಅದೇ ಆಮೇಲೆ ಇಲ್ಲಿ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಳ್ತು ಅಂತಂದರೆ ಈ ರೀತಿ ಸೇವ್ ಆಗುತ್ತೆ. ಮತ್ತು ನೀವು ಸೇವ್ ಆಗದಿರಂಗೂ ಮಾಡ್ಕೋಬೋದು ಮತ್ತು ಈ ರೀತಿ ಮಾಡ್ಕೋಬೋದು. ಸೊ ಗೈಸ್ ಇದು ವಾಟ್ಸಪ್ನ 2ನೇ ಟ್ರಿಕ್ಕು. ಇವಾಗ 3ನೇ ಟ್ರಿಕ್ ಏನು ಅಂತ ನೋಡೋಣ ಬನ್ನಿ. ಸೊ ಗೈಸ್ ಇವಾಗ 3ನೇ ಟ್ರಿಕ್ ಏನಪ್ಪ ಅಂತಂದರೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ, 2 ಸಿಮ್ ಯೂಸ್ ಮಾಡ್ತಾ ಇರ್ತೀರ. 2 ಸಿಮ್ಗೂ ಒಂದು ಬಿಸ್ನೆಸ್ ವಾಟ್ಸಪ್ಪು ಮತ್ತು ಈ ವಾಟ್ಸಪ್ಪು 2 ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ. ಇವಾಗ ಒಂದೇ ವಾಟ್ಸಪ್ಪಲ್ಲಿ ಗೈಸ್ 2 ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಆ ಅಕೌಂಟ್ನ ನೀವು ಸ್ವಿಚ್ ಮಾಡ್ಕೋಬೋದು. ಆ ಅಕೌಂಟ್ನ ಯೂಸ್ ಮಾಡ್ಬೋದು, ಈ ಅಕೌಂಟ್ನ ಯೂಸ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಇದೊಂದು ಫೀಚರ್ ಇದೆ. ಅದಕ್ಕಪ್ಪ ಸೆಟ್ ಮಾಡೋದು ಅಂತಂದರೆ ಸಿಂಪಲ್ಲಾಗಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಈ ರೀತಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಿಮಗೆ ಇಲ್ಲಿ ಒಂದು ಆ್ಯರೋ ಮಾರ್ಕ್ ತೋರಿಸ್ತಾ ಇದೆ ಗೊತ್ತಾ ಕೆಳಗಡೆಗೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾನು ಆಲ್ರೆಡಿ ಒಂದು ಅಕೌಂಟ್ನ ಆ್ಯಡ್ ಮಾಡಿದ್ದೀನಿ ಗೈಸ್, ಅದಕ್ಕೆ ನನಗೆ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ಒಂದು ಪ್ಲಸ್ ಐಕಾನ್ ಬಂದ್ಬಿಟ್ಟು ಮತ್ತು ಆ್ಯಡ್ ಅಕೌಂಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಮಾಮೂಲಿ ನೀವು ವಾಟ್ಸಪ್ ನಂಬರ್ನ ಆ್ಯಡ್ ಮಾಡ್ಕೋಬೋದು. ವಾಟ್ಸಪ್ ನಂಬರ್ ಆ್ಯಡ್ ಮಾಡಿ OTP ಆ್ಯಡ್ ಮಾಡ್ತು ಅಂತಂದರೆ ಇಲ್ಲಿ ನಂಗೆ ತೋರಿಸ್ತೈತಲ್ಲ 2 ಅಕೌಂಟ್ ತೋರಿಸುತ್ತೆ. 2 ಅಕೌಂಟು ನೀವು ಯೂಸ್ ಮಾಡ್ಕೋಬೋದು. ಸ್ವಿಚ್ ಮಾಡಬೇಕಪ್ಪ ಹೆಂಗಂದರೆ ಮಾಮೂಲಿ ಈ ರೀತಿ ನೀವು ವಾಟ್ಸಪ್ ಅಕೌಂಟ್ ಆ್ಯಡ್ ಮಾಡಾದ್ಮೇಲೆ ಈ ರೀತಿ ತೋರಿಸುತ್ತೆ. ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಶೋ ಆಗುತ್ತೆ ನಿಮಗೆ. ನೀವು ಏನಾದ್ರು ವಾಟ್ಸಪ್ ಅಕೌಂಟ್ನ ಆ್ಯಡ್ ಮಾಡ್ತು ಅಂತಂದರೆ, ಇವಾಗ ನಾನು ಆ್ಯಡ್ ಮಾಡಿದ್ದೀನಿ ಮೊದಲೇ ಈ ಒಂದು ಆಪ್ಷನ್ ತೋರಿಸ್ತು. ಒಂದು ಆಪ್ಷನ್ ಕ್ಲಿಕ್ ಮಾಡಿದೆ ಮತ್ತು ನೀವು ಲಾಕ್ ಸೆಟ್ ಮಾಡಿದರೆ ಲಾಕ್ ತೋರಿಸುತ್ತೆ, ಇಲ್ಲ ಅಂತಂದರೆ ಇಲ್ಲ ಡೈರೆಕ್ಟ್ ಸ್ವಿಚ್ ಆಗೋಗುತ್ತೆ. ನೋಡಿ ಗೈಸ್ 2 ಅಕೌಂಟ್ ಓಪನ್ ಆಯ್ತು. ಇವಾಗ ನೋಡಿ ಗೈಸ್ ಇಲ್ಲಿ 2 ಅಕೌಂಟ್ ಶೋ ಆಗ್ತಾಯಿದೆ. ಮತ್ತು ನಾನು ಸ್ವಿಚ್ ಅಕೌಂಟ್ ಕೊಡ್ತು ಅಂತಂದರೆ ಆ ಒಂದು ಅಕೌಂಟ್ಗೆ ಸ್ವಿಚ್ ಆಗ್ಬೋದು. ಇಷ್ಟೇ ಸಿಂಪಲ್ಲಾಗಿ ಒಂದು ಟ್ರಿಕ್ಸ್ಗಳು ವಾಟ್ಸಪ್ಪಿಂದ ತುಂಬ ಯೂಸ್ ಆಗೋಂಥ ಟ್ರಿಕ್ಸ್ಗಳಿದು. ಮತ್ತು ಮತ್ತೆ ನಿಮ್ಗೆ ಏನಾದ್ರು ಈ ಪಾರ್ಟ್ 2 ಬೇಕು ಅಂತಂದರೆ ವಿಡಿಯೋನ ಕಮೆಂಟ್ ಮಾಡಿ, ನಾನು ನಿಮಗೆ ಮತ್ತೆ ಇನ್ನೇನು ಫೀಚರ್ಸ್ ಇದೆ ಮತ್ತು ಟ್ರಿಕ್ಸ್ಗಳೇನಿದೆ ವಾಟ್ಸಪ್ಪಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್ ನಿಮ್ಗೆ ಏನಾದ್ರು ಈ ಒಂದು ಕಂಟೆಂಟು ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.